I'd like to turn you to Matthew chapter 28. ಮತ್ತಾಯ ಅಧ್ಯಾಯ 28ನೇ ಅಧ್ಯಾಯವನ್ನು ನೋಡಲಿಕ್ಕೆ ಇಷ್ಟಪಡ್ತೀನಿ. Jesus has told us in verse 19 to go and make disciples in every nation. ಯೇಸು ಸ್ವಾಮಿ ಹೀಗೆ ಹೇಳಿದರು 28ನೇ ಅಧ್ಯಾಯ 19ನೇ ವಚನದಲ್ಲಿ, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅಂತ. So it was in obedience to that command here that we came to Hubli many years ago. ಈ ಒಂದು ಆಜ್ಞೆಯ ವಿಧೇಯತೆಯಿಂದ ಈ ಹುಬ್ಳಿ ಪಟ್ಟಣಕ್ಕೆ ನಾವು ಬಹಳ ವರ್ಷಗಳ ಮೊದಲು ಬಂದ್ವಿ. And why did we come to Hubli those many years ago to preach? ಯಾಕೆ ಈ ಹುಬ್ಳಿ ಪಟ್ಟಣಕ್ಕೆ ನಾವು ಬಂದ್ವಿ ಅಷ್ಟು ವರ್ಷದ ಮೊದಲು? It was to make disciples. ಇದು ಜನರನ್ನು ಶಿಷ್ಯರನ್ನಾಗಿ ಮಾಡಲಿಕ್ಕೆ. Many people in Hubli knew about Jesus Christ. ಬಹಳಷ್ಟು ಮಂದಿ ಹುಬ್ಳಿಯಲ್ಲಿ ಅವರು ಯೇಸು ಸ್ವಾಮಿಯನ್ನು ಅರಿತವರಾಗಿದ್ದರು. And believed in Jesus also. ಯೇಸು ಸ್ವಾಮಿಯನ್ನು ನಂಬಿದ್ರು ಕೂಡ. There are so many churches there. ಅಲ್ಲಿ ಬಹಳಷ್ಟು ಸಭೆಗಳಿದ್ದವು. But the question is whether they are all disciples. ಆದರೆ ಪ್ರಶ್ನೆ ಏನಂದ್ರೆ ಅವರೆಲ್ಲ ಶಿಷ್ಯರ ಅಂತ. He did not tell us, the Lord did not tell us to go and make people who believe in him. ಕರ್ತನು ಹೀಗೆ ಹೇಳಲಿಲ್ಲ, ನೀವು ಎಲ್ಲ ಹೋಗಿ ಅವರೆಲ್ಲ ನನ್ನನ್ನು ನಂಬುವಂತೆ ಮಾಡಿ ಅಂತ ಹೇಳಲಿಲ್ಲ. The Bible says the devils also believe and they tremble. ದೇವರ ವಾಕ್ಯ ಒಂದು ಕಡೆ ಹೇಳುತ್ತೆ, ಸೈತಾನನು ಕೂಡ ನಂಬುತ್ತಾನೆ ಮತ್ತು ನಡುಗುತ್ತಾನೆ ಅಂತ ಹೇಳುತ್ತೆ. So just believing in Jesus does not change our life. ಜನರು ಬರೀ ಆತನಲ್ಲಿ ನಂಬಿಕೆ ಇಡೋದ್ರಿಂದ ಅವರ ಜೀವಿತ ಬದಲಾಗೋದಿಲ್ಲ. And that is the problem with a lot of Christianity in the world today. ಅದೇ ಸಮಸ್ಯೆ ಇವತ್ತು ಹೆಚ್ಚಿನಾಂಶ ಕ್ರೈಸ್ತತ್ವದಲ್ಲಿ ಇರುವಂತದ್ದು ಲೋಕದಲ್ಲಿ. So unless we become disciples, we cannot fulfill God's purpose for our life. ನಾವು ಒಬ್ಬ ಶಿಷ್ಯರಾಗದ ಹೊರತು ಆತನ ಯೋಜನೆಗಳನ್ನು ಪೂರೈಸಲಿಕ್ಕೆ ಸಾಧ್ಯವಾಗೋದಿಲ್ಲ. So we need to understand in these days what it means to be a disciple. ಈ ದಿವಸಗಳಲ್ಲಿ ನಾವು ಇದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ, ಶಿಷ್ಯರಾಗೋದು ಅಂದ್ರೆ ಏನು ಅಂತ. See, all of you believe that Jesus Christ is God. ನೀವು ಎಲ್ಲರೂ ಯೇಸು ಸ್ವಾಮಿಯನ್ನು ದೇವರು ಅಂತ ನಂಬ್ತೀರಾ? That he came as a man and died for our sins. I know you all believe that. ನೀವು ಎಲ್ಲ ನಂಬ್ತೀರಾ ಆತನು ಮನುಷ್ಯನಾಗಿ ಬಂದು ನಮಗಾಗಿ ನಮ್ಮ ಪಾಪಗಳಿಗಾಗಿ ಸತ್ತನು ಅಂತ? But that does not make us disciples. ಆದರೆ ಅದೇ ನಮ್ಮನ್ನ ಶಿಷ್ಯರನ್ನಾಗಿ ಮಾಡೋದಿಲ್ಲ. A disciple is one who is following the Lord. ಶಿಷ್ಯನು ಯಾರು ಅಂದ್ರೆ ಕರ್ತನನ್ನ ಹಿಂಬಾಲಿಸುವಂತವನು. Not just someone who says I believe in Jesus. ಈ ಒಬ್ಬ ವ್ಯಕ್ತಿ ನಾನು ಕ್ರಿಸ್ತನನ್ನ ನಂಬುತ್ತೀನಿ ಅಂತ ಹೇಳುವಂತವನು ಶಿಷ್ಯನಲ್ಲ. Because belief is something in our mind. ನಂಬಿಕೆ ಅನ್ನುವಂಥದ್ದು ಮನಸ್ಸಿನಲ್ಲಿ ನಂಬುವಂಥದ್ದಾಗಿದೆ. Jesus wants us to know him personally as our friend. ಯೇಸು ಸ್ವಾಮಿ ನಾವು ಎಲ್ಲರೂ ಆತನನ್ನು ವೈಯಕ್ತಿಕವಾಗಿ ಆತನನ್ನು ಸ್ನೇಹಿತನಂತೆ ಕಂಡುಕೊಳ್ಬೇಕು ಅಂತ ಬಯಸ್ತಾರೆ. He wants to walk beside us every day of our life. ಅವರು ನಮ್ಮೊಟ್ಟಿಗೆ ನಮ್ಮ ಜೊತೆಯಲ್ಲಿ ನಮ್ಮ ಪಕ್ಕದಲ್ಲಿ ನಡಿಲಿಕ್ಕೆ ಬಯಸ್ತಾರೆ. Exactly like those first disciples walked with him in Nazareth 2000 years ago. ನಜರೇತಿನಲ್ಲಿ ಆತನ ಶಿಷ್ಯರ ಜೊತೆ ಹೇಗೆ ಯೇಸು ಸ್ವಾಮಿ ನಡೆದರೋ ಹಾಗೇನೆ. And if
if we become disciples, we can experience that in our life. ನಾವು ಶಿಷ್ಯರಾದರೆ ಅದನ್ನ ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. So, first thing we need to ask ourselves is, how can I be a disciple? ಮೊದಲು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು, ನಾನು ಶಿಷ್ಯನಾಗೋದು ಹೇಗೆ ಅಂತ. God doesn't force anybody to do anything. ನಾವು ಏನಾದರೂ ಮಾಡೋದಕ್ಕೆ ದೇವರು ಕರ್ತನು ನಮ್ಮನ್ನು ಒತ್ತಾಯ ಮಾಡೋದಿಲ್ಲ. Why is it so many Christians also can do so many sinful things? ಯಾಕೆ ಬಹಳಷ್ಟು ಕ್ರೈಸ್ತರು ಬಹಳಷ್ಟು ಪಾಪಗಳನ್ನು ಮಾಡ್ತಾರೆ? Because God has given them a free will to choose. ಸೊ ಯಾಕೆ ಅಂದರೆ ಕರ್ತನು ದೇವರು ಜನರಿಗೆ ಆ ಸ್ವತಂತ್ರ ಮನಸ್ಸನ್ನು ಕೊಟ್ಟಿರೋದ್ರಿಂದ ಅವರು ಮಾಡ್ತಾರೆ ಪಾಪಗಳನ್ನು. And he never takes it away. ಅದನ್ನು ದೇವರು ತೆಗೆದು ಬಿಡೋದಿಲ್ಲ ಅವರಿಂದ. Even after you become a believer, he will not take away your free will. ನೀವು ಶಿಷ್ಯರಾದ ನಂತರನೂ ದೇವರು ಆ ಸ್ವತಂತ್ರ ಮನಸ್ಸನ್ನು ತೆಗೆದು ಬಿಡೋದಿಲ್ಲ ನಿಮ್ಮ ಜೀವಿತದಲ್ಲಿ. You can come to this meeting and go tomorrow and commit some terrible sin. ನೀವು ಈ ಕೂಟಗಳಿಗೆ ಬರ್ಬೋದು, ಬಂದ ನಂತರ ನೀವು ಮನೆಗಳಿಗೆ ಹೋಗಿ ನೀವು ಪಾಪಗಳನ್ನು ಮಾಡಬಹುದು. And God won't stop you. ಅಲ್ಲಿ ದೇವರು ನಿಮ್ಮನ್ನು ನಿಲ್ಲಿಸೋದಿಲ್ಲ, ತಡೆಯೋದಿಲ್ಲ. Because then he has to control you if he's going to stop you. ದೇವರು ನಿಮ್ಮನ್ನು ತಡಿಬೇಕು ಅಂದರೆ ನಿಮ್ಮನ್ನು ನಿಯಂತ್ರಣ ಮಾಡ್ದಂಗೆ ಆಗುತ್ತೆ. Then you'll become like a machine. ಹಾಗಾದರೆ ನೀವೆಲ್ಲ ಒಂದು ಮೆಷಿನ್ ಅಥವಾ ಯಂತ್ರದ ಉಪದಲ್ಲಿ ಆಗಿಬಿಡ್ತೀರ. It's like your scooter. If you start it, you press the button, it will start. ಇದು ಒಂದು ಸ್ಕೂಟರ್ನಂತೆ, ನೀವು ಆ ಬಟನನ್ನು ಒತ್ತಿದರೆ ಅದು ಸ್ಟಾರ್ಟ್ ಆಗುತ್ತೆ. The scooter does not have a choice. If you push it, it will move. ಸ್ಕೂಟರ್ಗೆ ತನ್ನ ಸ್ವಂತ ಒಂದು ಆಯ್ಕೆ ಮಾಡಲಿಕ್ಕೆ ಶಕ್ತಿ ಇಲ್ಲ. ನೀವು ತಳ್ಳಿದರೆ ಅದು ಮುಂದೆ ಹೋಗುತ್ತೆ. When you put it on a stand, it will stand there. ನೀವು ಅದನ್ನು ಸ್ಟ್ಯಾಂಡ್ ಹಾಕಿ ನಿಲ್ಲಿಸಿದ್ರೆ ಅದು ನಿಂತ್ಕೊಳ್ಳುತ್ತೆ. But man is not like that. ಆದರೆ ಮನುಷ್ಯನು ಹಾಗಲ್ಲ. God is not there to push you and make you stop or any such thing. ದೇವರು ಅಲ್ಲಿ ನಿಮ್ಮನ್ನು ತಳ್ಳೋದು, ನಿಲ್ಲಿಸೋದು ಹೀಗೆಲ್ಲ ಮಾಡೋದಿಲ್ಲ. ಆ ಥರದ ಕಾರ್ಯಗಳಿಲ್ಲ ಅಲ್ಲಿ. Because he does not want to treat you like some dead machine. ಯಾಕೆ ಅಂದರೆ ದೇವರು ನಿಮ್ಮನ್ನು ಈ ಥರ ನಡ್ಸ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ಒಂದು ಸತ್ತ ಯಂತ್ರದಂತೆ. He has given every one of you what the Bible says, a free will to choose. ನಿಮ್ಮಲ್ಲಿ ಎಲ್ಲರಿಗೂ ದೇವರು ನಿಮ್ಮ ಸ್ವಂತ ಮನಸ್ಸನ್ನು ಕೊಟ್ಟಿದ್ದಾರೆ, ಸ್ವತಂತ್ರವನ್ನು ಕೊಟ್ಟಿದ್ದಾರೆ. So you must choose to follow Jesus. ನೀವು ಯೇಸು ಸ್ವಾಮಿಯನ್ನು ಹಿಂಬಾಲಿಸಲಿಕ್ಕೆ ಅದನ್ನು ಆಯ್ಕೆ ಮಾಡಬೇಕು. He will not force you. ಅವರು ನಿಮ್ಮನ್ನು ಒತ್ತಾಯ ಮಾಡೋದಿಲ್ಲ ನಿಮಗೆ. It is one of the most important things to remember. ಇದು ಬಹಳ ಮುಖ್ಯವಾದ ಸಂಗತಿ, ನಾವು ಎಲ್ಲ ನೆನಪಿಟ್ಕೊಳ್ಬೇಕು. And this is the reason why believers keep on sinning. ಇದೇ ಒಂದು ಕಾರಣದಿಂದ ವಿಶ್ವಾಸಿಗಳು ಪಾಪವನ್ನು ಮಾಡ್ತಾನೆ ಇರ್ತಾರೆ. Because God doesn't take away their free will. ಯಾಕಂದ್ರೆ ದೇವರು ಅವರ ಸ್ವತಂತ್ರ ಚಿತ್ತವನ್ನು ತೆಗೆದು ಬಿಡೋದಿಲ್ಲ. If he had taken away your free will, you would never sin in your whole life. ದೇವರು ನಿಮ್ಮ ಸ್ವತಂತ್ರ ಚಿತ್ತ ಮನಸ್ಸನ್ನು ತೆಗೆದು ಬಿಟ್ಟಿದ್ರೆ ನೀವು ಪಾಪ ಮಾಡ್ತಾ ಇರಲಿಲ್ಲ. But you say, why doesn't God do that? ಯಾಕೆ ದೇವರು ಹಾಗೆ ಮಾಡಲಿಲ್ಲ? Because then you'll become like that scooter, you'll be a machine. ನೀವು ಯಾಕಂದ್ರೆ ನೀವು ಯಂತ್ರವಾಗ್ಬಿಡ್ತೀರ ಆ ಸ್ಕೂಟರ್ ಹಾಗೆ. And God is a father. ದೇವರು ತಂದೆಯಾಗಿದ್ದಾರೆ. So many of you are fathers and mothers. ನಿಮ್ಮಲ್ಲಿ ಬಹಳಷ್ಟು ಮಂದಿ ತಂದೆ ತಾಯಿ ಆಗಿದ್ದೀರಾ. You tell me, would you rather have 10 scooters or one child? ನೀವು ಬಹಳ ಯಂತ್ರಗಳನ್ನ ಇಟ್ಕೊಳ್ಳೋಕೆ ಇಷ್ಟಪಡ್ತೀರಾ, ಅದ್ರ ಬದಲಿಗೆ ಒಂದು ಮಗುವನ್ನು ಇಟ್ಕೊಳ್ಳೋಕೆ ಇಷ್ಟಪಡ್ತೀರಾ? 10 scooters, all the 10 scooters will obey you. 10 ಸ್ಕೂಟರ್ ಇಟ್ಕೊಂಡ್ರೆ ನೀವು 10 ಸ್ಕೂಟರ್ ನಿಮ್ಮನ್ನ ವಿಧೇಯವಾಗಿರುತ್ತೆ ನಿಮ್ಮ ಹತ್ರ. You can stop it, push it, whatever you like. ನೀವು ಅದನ್ನ ನಿಲ್ಲಿಸಬಹುದು, ತಳ್ಳಬಹುದು, ಏನ್ ನಿಮಗೆ ಇಷ್ಟ ಇದೆ ಅದೆಲ್ಲ ಮಾಡಬಹುದು ನೀವು. Because that's a machine. ಯಾಕಂದ್ರೆ ಅದು ಒಂದು ಯಂತ್ರ. But your child is not like that. ಆದ್ರೆ ಮಗು ಹಾಗಲ್ಲ. You tell your child to go, he won't go.
ಈ ಮಗುಗೆ ನೀವು ಹೋಗು ಅಂತಂದರೆ ಹೋಗೋದಿಲ್ಲ, You tell him to come, he won't come. ಬಾ ಅಂತ ಹೇಳಿದ್ರೆ ಬರೋದಿಲ್ಲ. But the scooter is not like that. ಆದರೆ ನಿಮ್ಮ ಸ್ಕೂಟರ್ ಹಾಗಲ್ಲ, That will obey you completely. ಅದು ನಿಮ್ಮನ್ನು ಪೂರ್ಣವಾಗಿ ವಿಧೇಯವಾಗುತ್ತೆ ನಿಮಗೆ. Then why do you love your child more than the scooter? ಯಾಕೆ ಮತ್ತೆ ನಿಮ್ಮ ಮಗುವನ್ನು ಆ ಸ್ಕೂಟರ್ಗಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ? Even though the child is disobedient. ಆ ಮಗು ನಿಮಗೆ ಅವಿಧೇಯನಾಗಿದ್ರೂ ಸಹ. There you understand how God is a father. ಅಲ್ಲಿ ನಿಮಗೆ ಅರ್ಥ ಆಗುತ್ತೆ ದೇವರು ಹೇಗೆ ನಮಗೆ ತಂದೆಯಾಗಿದ್ದಾರೆ ಅಂತ. He wants you to follow him out of your own choice, not because he compels you. ದೇವರು ನೀವು ನಿಮ್ಮ ಸ್ವಂತ ಚಿತ್ತದಿಂದ, ಸ್ವತಂತ್ರ ಚಿತ್ತದಿಂದ ಆತನಿಗೆ ವಿಧೇಯನಾಗಬೇಕು ಅಂತ ಬಯಸ್ತಾರೆ, ಒತ್ತಾಯದಿಂದ ಅಲ್ಲ. And he doesn't want to say, if you don't obey me, I'll punish you. ಅವರು ಹೀಗೆ ಕೂಡ ಹೇಳಲಿಕ್ಕೆ ಬಯಸೋದಿಲ್ಲ, ನನಗೆ ವಿಧೇಯನಾಗಿಲ್ಲ ಅಂದರೆ ನಿನ್ನನ್ನು ಶಿಕ್ಷಿಸ್ತೀನಿ ಅಂತ. Then people will also obey him out of fear of punishment. ಹಾಗಿದ್ರೆ ಜನರು ಕೂಡ ಒಂದು ಭಯದಿಂದ, ಶಿಕ್ಷೆ ಕೊಡ್ತಾರೆ ಅನ್ನೋ ಭಯದಿಂದ ಆತನಿಗೆ ವಿಧೇಯನಾಗ್ತಾರೆ. There are many Christians like that. They obey because they're afraid they'll be punished if they disobey. ಬಹಳಷ್ಟು ಕ್ರೈಸ್ತರು ಹಾಗಿದ್ದಾರೆ, ನಾನು ದೇವರಿಗೆ ವಿಧೇಯನಾಗಿಲ್ಲ ಅಂದರೆ ದೇವರು ಶಿಕ್ಷೆ ಕೊಡ್ತಾರೆ ಅಂತ ವಿಧೇಯರಾಗ್ತಾರೆ. God doesn't want that type of obedience. ದೇವರು ಆ ಥರದ ಒಂದು ವಿಧೇಯತೆಯನ್ನು ಬಯಸುವುದಿಲ್ಲ. Do you want your child to obey you only when you're punished? Only when he is punished? ನಿಮ್ಮ ಮಗು ಹೀಗೆ ನಿಮಗೆ ಶಿಕ್ಷೆ ಕೊಟ್ಟಾಗಲೇ ನಿಮಗೆ ವಿಧೇಯನಾಗಬೇಕು ಅಂತ ಬಯಸ್ತೀರಾ? You know that you would rather your child obeys you. You want your child to obey you without being punished. ಸೊ ನಿಮ್ಮ ಮಗು ನೀವು ಶಿಕ್ಷೆ ಕೊಡದೇನೆ ಅದು ನಿಮ್ಗೆ ವಿಧೇಯನಾಗಬೇಕು ಅನ್ನೋದನ್ನು ಬಯಸ್ತೀರಾ ನೀವು? God also is like that. ದೇವರು ಕೂಡ ಹಾಗೇನೆ. He's a loving father. ಅವರು ಪ್ರೀತಿಯ ತಂದೆ ಆಗಿದ್ದಾರೆ. He does not want you to live in fear of punishment. ದೇವರು ನೀವು ಆ ಒಂದು ಶಿಕ್ಷೆಯ ಭಯದಲ್ಲಿ ಜೀವಿಸಬಾರದು ಅಂತ ಬಯಸ್ತಾರೆ. He wants you to obey him even if he never punishes you. ನೀವು ಯಾವಾಗಲೂ ಆತನಿಗೆ ವಿಧೇಯರಾಗಬೇಕು, ಆತ ಶಿಕ್ಷೆ ನಿಮಗೆ ಕೊಡದೇ ಇದ್ರೂ ಸಹ ಅದನ್ನು ಬಯಸ್ತಾರೆ ದೇವರು. Because God is so much interested in our love more than blind obedience. ಸೊ ದೇವರು ನಮ್ಮ ಪ್ರೀತಿಯನ್ನು ಅವರು ಬಯಸ್ತಾರೆ ಹೆಚ್ಚಿನದಾಗಿ ನಾವು ಭಯಪಟ್ಟು ಆತನಿಗೆ ವಿಧೇಯರಾಗೋದಕ್ಕಿಂತ. So it's very important for us to understand this. ಇದನ್ನ ನೀವು ಅದು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಸಹೋದರ ಸಹೋದರಿ. God wants you to freely choose always every day to obey him. ದೇವರು ನೀವು ಯಾವಾಗಲೂ ಸ್ವತಂತ್ರವಾಗಿ ಆತನಿಗೆ ವಿಧೇಯರಾಗಲಿಕ್ಕೆ ಬಯಸೋದನ್ನ ಅವ್ರು ಇಷ್ಟಪಡ್ತಾರೆ. Out of love and not out of compulsion. ಇದು ಯಾಕೆ ಅಂದರೆ ಪ್ರೀತಿ, ನೀವು ಆತನನ್ನು ಪ್ರೀತಿಸೋದ್ರಿಂದ ಒತ್ತಾಯ ಮಾಡೋದ್ರಿಂದ ಅಲ್ಲ. Out of love and not out of fear of punishment. ಬರೀ ಪ್ರೀತಿಯ ಕಾರಣದಿಂದ ಹೊರತು ನಿಮಗೆ ಶಿಕ್ಷೆ ಸಿಗುತ್ತೆ ಅನ್ನೋ ಕಾರಣದಿಂದ ಅಲ್ಲ. Now examine your own life. ನೀವು ನಿಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿ ನೋಡಿ. We have all disobeyed God at different times. ನಾವು ಎಲ್ಲರೂ ಅನೇಕ ಪರಿಸ್ಥಿತಿಗಳಲ್ಲಿ ದೇವರಿಗೆ ಅವಿಧೇಯರಾಗ್ತೀವಿ. For example, you tell a lie. ಉದಾಹರಣೆಗೆ ನೀವು ಸುಳ್ಳು ಹೇಳ್ತೀರಾ. Or you get angry with somebody. ಯಾರ ಜೊತೆನೋ ಕೋಪ ಮಾಡ್ಕೊಳ್ತೀರಾ. Supposing every time you told a lie or you got angry, a little bit of your tongue got cut out. ನೀವು ಸುಳ್ಳು ಹೇಳಿದಾಗ ಅಥವಾ ಕೋಪ ಮಾಡಿಕೊಂಡಾಗ ನಿಮ್ಮ ನಾಲ್ಗೆ ಸ್ವಲ್ಪವಾಗಿ ಕತ್ತರಿಸಲ್ಪಡುತ್ತೆ ಅಂತ ಇಟ್ಕೊಳ್ಳಿ. Next time you told a lie or you got angry, little more of your tongue gets cut out. ನೀವು ಮುಂದೆ ಒಂದು ಸಲ ನೀವು ಸುಳ್ಳು ಹೇಳಿದಾಗ ಅಥವಾ ಕೋಪ ಮಾಡಿಕೊಂಡಾಗ ಸ್ವಲ್ಪ ನಿಮ್ಮ ನಾಲ್ಗೆ ಕತ್ತರಿಸಲ್ಪಡುತ್ತೆ. Your tongue is getting smaller and smaller because you're telling lies and getting angry. ನೀವು ಕೋಪ ಮಾಡ್ಕೊಳ್ತಾ ಇದ್ರೆ, ಸುಳ್ಳು ಹೇಳ್ತಾ ಇದ್ರೆ ನಿಮ್ಮ ನಾಲ್ಗೆ ಸಣ್ಣದಾಗ್ತಾ ಇರುತ್ತೆ ಕತ್ತರಿಸಲ್ಪಟ್ಟು. I tell you, every one of you will stop telling lies and stop getting angry.
ನಾನು ನಿಮಗೆ ಹೇಳ್ತೀನಿ, ಪ್ರತಿಯೊಬ್ಬರು ನೀವು ಸುಳ್ಳು ಹೇಳೋದನ್ನ ಮತ್ತೆ ಕೋಪ ಮಾಡ್ಕೊಳ್ಳೋದನ್ನ ತಕ್ಷಣ ನಿಲ್ಲಿಸ್ಬಿಡ್ತೀರ. Why? ಯಾಕೆ? Because we value our tongue. ಯಾಕೆ ಅಂದರೆ ನಮ್ಮ ನಾಲ್ಗೆಯನ್ನು ಅಷ್ಟೊಂದು ನಾವು ಸನ್ಮಾನಿಸ್ತೇವೆ. And if I'm losing my tongue by telling lies, I'll stop telling lies. ನಾವು ನಾಲ್ಗೆ ಕಳ್ಕೊಳ್ಳೋದಕ್ಕಿಂತ ಸುಳ್ಳು ಹೇಳೋದನ್ನ ನಿಲ್ಲಿಸ್ಬಿಡೋಣ ಅಂತ ಅನ್ಕೊಂತೀವಿ. If by getting angry I'm losing my tongue, I'll stop getting angry. ನಾನು ಕೋಪ ಮಾಡ್ಕೊಳ್ಳೋದ್ರಿಂದ ನನ್ನ ನಾಲ್ಗೆಯನ್ನು ಕಳ್ಕೊಳ್ತೀನಿ ಅನ್ನೋದಾದರೆ ನಾನು ಕೋಪ ಮಾಡ್ಕೊಳ್ಳೋದನ್ನು ನಿಲ್ಲಿಸ್ಬಿಡ್ತೀನಿ. Or if God punishes you in some other way, ದೇವರು ನಿಮ್ಮನ್ನ ಬೇರೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಶಿಕ್ಷಿಸ್ತಾರೆ ಅಂತ ಇಟ್ಕೊಳ್ಳೋಣ. you will stop sinning very quickly. ನೀವು ಪಾಪ ಮಾಡೋದನ್ನ ಬಹಳ ಬೇಗ ನಿಲ್ಲಿಸ್ಬಿಡ್ತೀರ. So that teaches us that we can stop sinning if we want to. ಅದು ಏನು ತೋರಿಸುತ್ತೆ ಅಂದರೆ ನಮಗೆ ಮನಸ್ಸಿದ್ರೆ ಆ ಪಾಪ ಮಾಡೋದನ್ನು ನಿಲ್ಲಿಸಬಹುದು ಅನ್ನೋದನ್ನು ತೋರಿಸುತ್ತೆ.